ನಮಗೆ ಗ್ಯಾರಂಟಿ ಯೋಜನೆಗಳಿಂದ ಬರ್ಡನ್ ಆಗ್ತಿರಬಹುದು, ಆದರೆ ಜನರನ್ನ ಮಾನಸಿಕವಾಗಿ ಎಚ್ಚರಿಸೋಕೆ ಸಾಧ್ಯ ಆಗ್ತಾ ಇದೆ. ನಿನ್ನೆ ಗ್ಯಾರಂಟಿಗಳು ಹೊರೆ ಆಗ್ತಿವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ಸಂಚಲನ. ಅವರಿಗೆ ಈಗನ್ಸಿರಬಹುದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಇದನ್ನ ಬಗೆಹರಿಸಬೇಕಿರೋದು ಸಿಎಂ, ಅಧ್ಯಕ್ಷ, ನಾವೆಲ್ಲ ಮಾಡಬೇಕು. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಶಕ್ತಿ ಅನ್ನಭಾಗ್ಯದಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ. ಗ್ಯಾರಂಟಿ ಯೋಜನೆಗಳು ಕೂಡ ಅಭಿವೃದ್ಧಿಯ ಭಾಗ, ಹೊರೆಯಲ್ಲ. ಡಿಸಿಎಂ ಡಿಕೆಶಿ ಹೇಳಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಗ್ಯಾರಂಟಿ ಜಾರಿ ಮಾಡುವಾಗ ನಾವು ಯಾವುದೇ ನಿಯಮ ಮಾಡಿರಲಿಲ್ಲ. ಈಗ 100 ಎಕರೆ ಜಮೀನಿರೋರು ಗ್ಯಾರಂಟಿ ತಗೋತಿದ್ದಾರೆ. ಅದಕ್ಕೆ ಈಗ ಸ್ವಯಂ ಪ್ರೇರಿತವಾಗಿ ಬಿಡೋಕೆ ಸಿಎಂ ಕರೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪರಮೇಶ್ವರ್ ವಿಶ್ಲೇಷಣೆ. ಪೊಲ್ಯೂಷನ್ ಆಗೋ ಇಂಡಸ್ಟ್ರಿಗೆ ಸರ್ಕಾರ ಬೆಂಬಲ ನೀಡಲ್ಲ. ಕೊಪ್ಪಳದಲ್ಲಿ ಫ್ಯಾಕ್ಟರಿಗಳ ವಿಸ್ತರಣೆಗೆ ವ್ಯಕ್ತವಾಗ್ತಾ ಇರೋ ವಿರೋಧ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಸಿಎಂ ಬದಲಾವಣೆಗೆ ಮುಂದಾದ್ರೆ ದಲಿತರಿಗೆ ಕೊಡಬೇಕು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆನ್ನಿಗೆ ನಿಂತ ಸಮುದಾಯದ ನಾಯಕರು, ದಲಿತ ಸಚಿವರು, ಶಾಸಕರು, ನಾಯಕರಿಂದ ಸಭೆ ನಡೆಸಿ ನಿರ್ಧಾರ. 4 ಬಾರಿ ಸಂಸದರಾಗಿದ್ದ ಡಿಕೆ ಸುರೇಶ್ಗೆ ರಾಜ್ಯ ರಾಜಕಾರಣದತ್ತ ಒಲವು. 2028ರ ವಿಧಾನಸಭಾ ಚುನಾವಣೆಗೆ ತಯಾರಿ. ಅಣ್ಣ ಡಿಕೆ ಶಿವಕುಮಾರ್ ಸಮ್ಮತಿಗಾಗಿ ವೇಟಿಂಗ್. ರಾಜಕಾರಣದಲ್ಲಿ 50 ವರ್ಷ ಪೂರೈಸಿದ ಯಡಿಯೂರಪ್ಪಗೆ ಮೇ 3ರಂದು ಸನ್ಮಾನ. ಚಿತ್ರದುರ್ಗದ ಸಮಾವೇಶಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ತಲುಪಲಿದೆ ಆಹ್ವಾನ. ಒಗ್ಗಟ್ಟು ಪ್ರದರ್ಶನದ ಮೂಲಕ ಸರ್ಕಾರದ ವಿರುದ್ಧ ತೊಡೆತಟ್ಟೋಕೆ ಕಮಲ ಪಡೆಯ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಂಪುಟ ಸಭೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಂಬಂಧ ಮಹತ್ವದ ಚರ್ಚೆ. ಖಾಲಿ ಹುದ್ದೆಗಳ ನೇಮಕಾತಿ ಸಂಬಂಧ ನಿರ್ಣಯ ಕೈಗೊಳ್ಳೋ ಸಾಧ್ಯತೆ. ಸೆಕೆಂಡ್ ಪಿಯುಸಿ ಫೈನಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಬೇಕಾದ್ರೆ ಕಾಮೆಂಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕ್ವೆಶ್ಚನ್ ಪೇಪರ್ ಸೇಲ್ಗಿಟ್ಟು ಪೋಸ್ಟ್. ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ ಅನ್ನೋ ಅನುಮಾನ ಉದ್ಭವ. ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರವಾಗ್ತಾ ಇದ್ದ ಹಾಗೆ ಖಾಸಗಿ ಶಾಲೆಗಳ ಆಟ. ಬಾಕಿ ಉಳಿದ ಫೀಸ್ ಕಟ್ಟದೇ ಇದ್ರೆ ಹಾಲ್ ಟಿಕೆಟ್ ಕೊಡಲ್ಲ ಅಂತಿರೋದ್ರಿಂದ ಪೋಷಕರು ಕಂಗಾಲು. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ಮಕ್ಕಳ ಆಯೋಗದಿಂದ ಪತ್ರ. ಚಿಕ್ಕೋಡಿಯ ಆರ್ಎಸ್ಎಸ್ ಹಾಲಿ ಮಾಜಿ ತಾಲೂಕು ಪ್ರಮುಖರ ಮಧ್ಯೆ ನಾನಾ ನೀನಾ ಯುದ್ಧ. ತಲ್ವಾರ್ ಹಿಡಿದು ಸಂಘದ ಪ್ರಮುಖ ದತ್ತಾತ್ರೇಯ ಥೋರಾವತ್ ಮೇಲೆ ಅಟ್ಯಾಕ್. ಮಾಜಿ ಪ್ರಮುಖ ಸಮೀರ್ ಪಾಟೀಲ್ ಬೆಂಬಲಿಗರಿಂದ ಹಲ್ಲೆ. ಖಡ್ಗದಿಂದ ಕೇಕ್ ಕತ್ತರಿಸಿ ಜೈದ್ ಸನದಿ ಬರ್ತ್ಡೇ ಆಚರಣೆ. ಬೆಳಗಾವಿಯ ಎಂಕೆ ಹುಬ್ಬಳ್ಳಿ ಹೊರವಲಯದಲ್ಲಿ ಹುಚ್ಚಾಟ. ಅಪ್ಲೋಡ್ ಮಾಡಿದ ರೀಲ್ಸ್ ವೈರಲ್ ಬೆನ್ನಲ್ಲೇ 2 ಅರೆಸ್ಟ್. ಮಂಡ್ಯದಲ್ಲಿ ಸೈಜ್ಗಲ್ನಿಂದ ಕಾಲು ಜಜ್ಜಿದ್ದ ಕಿಡಿಗೇಡಿಗಳು ಕೊನೆಗೂ ಅಂದರ್. 14 ಮಂದಿ ಪೈಕಿ 11 ಆರೋಪಿಗಳ ಬಂಧನ. ಸಂಬಂಧಿಕರ ಮನೆಗಳಲ್ಲಿ ಅಡಗಿದ್ದವರ ಹೆಡೆಮುರಿ ಕಟ್ಟಿದ ಪೊಲೀಸರು. ಜೈಲಿನಲ್ಲಿ ನಡೆಯುವ ಅಕ್ರಮ ಕಂಟ್ರೋಲ್ಗೆ ಮುಂದಾದ ಡಿಜಿ ಅಲೋಕ್ ಕುಮಾರ್. ರಾಜ್ಯದ ಎಲ್ಲ ಕಾರಾಗೃಹಗಳಲ್ಲಿ ನಾರ್ಕೋಟಿಕ್ಸ್ ತಪಾಸಣೆಗೆ ಸೂಚನೆ. ಮಾದಕ ವಸ್ತು ಸೇವನೆ ಪಾಸಿಟಿವ್ ಕಂಡು ಬಂದ್ರೆ ಎಫ್ಐಆರ್ ದಾಖಲಿಸಿ ಕ್ರಮ. ಕುಡಿದ ನಶೆಯಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ತಾ ಇದ್ದವನ ಮೇಲೆ ಹಲ್ಲೆ. 3-4 ಜನ ಹೊಡೆಯೋ ದೃಶ್ಯ ಬಂಕ್ನ ಸಿಸಿಟಿವಿಯಲ್ಲಿ ಸೆರೆ. ಆರೋಪಿಗಳ ವಿರುದ್ಧ ಜಾಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್. ರಾಜಸ್ಥಾನದ ಉದಯಪುರ್ನಲ್ಲಿ ವೆರೋಶು ಮದುವೆ. ತೆಲುಗು ಸಂಪ್ರದಾಯದಂತೆ ಹೊಸ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾ ದೇವರಕೊಂಡ. ಸಂಜೆ ಕೊಡವ ಸಂಪ್ರದಾಯದಂತೆಯೂ ನಡೆಯಲಿದೆ ವಿವಾಹ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಾಯನ ಕ್ರೇಜ್. ಟಾಕ್ಸಿಕ್ ಹೈಬ್ಗೆ ಬುಕ್ ಮೈ ಶೋನಲ್ಲಿ ಸಿಕ್ತು ಸಾಕ್ಷಿ. ಇಂಟ್ರೆಸ್ಟೆಡ್ ಬಟನ್ ಒತ್ತಿದ ಬರೋಬ್ಬರಿ 4 ಲಕ್ಷ ಪ್ರೇಕ್ಷಕರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.